ನಾವು ಗಳಿಸಿದಂಥ ಸಂಪತ್ತು, ನಾವು ಗಳಿಸಿದಂಥ ಬೆಳ್ಳಿ, ನಾವು ಗಳಿಸಿದಂಥ ಕೀರ್ತಿ ಯಾವತ್ತೂ ನಮ್ಮ ಒಟ್ಟಿಗೆ ಬರೋಂಗಿಲ್ಲ. ಒಬ್ಬ ಶ್ರೀಮಂತನಿಗೆ, ಗರ್ಭ ಶ್ರೀಮಂತ ಆತನಿಗೆ ಒಂದು ಇಚ್ಛೆ ಆಗಿತ್ತು, ನನ್ನ ಸಂಪತ್ತು ನನ್ನ ಜೋಡಿ ಒಯ್ಬೇಕಂತ ಹೇಳಿ. ಎಲ್ಲರನ್ನ ಕೇಳವ, ನಾ ಸಂಪತ್ತು ನಾ ಜೋಡಿ ಒಯ್ಬೇಕತ್ತೀನಿ ಅಂಥೇಳಿ. ಎಲ್ಲರೂ ಅನ್ನೋರು ಸಾಹುಕಾರಗೆ ಸಂಪತ್ತಿನ ಹುಚ್ಚಿಡ್ತದ ಅಂತೇಳಿ ಎಲ್ಲರಿಗೂ ಕೇಳವ. ಆ ಊರಾಗೊಬ್ಬ ಮಹಾತ್ಮರು ಬಂದರು. ಮಹಾತ್ಮರೇ, ನಾನು ನನ್ನ ಸಂಪತ್ತು ಒಯ್ಬೇಕಂತೀನಿ, ಆ ಸಂಪತ್ತು ಒಯ್ಯುವಂಥ ಏನಾದರೂ ರಹಸ್ಯ ಇದ್ರೆ, ಏನಾದರೂ ಉಪಾಯ ಇದ್ದರೆ ಒಂದಿಷ್ಟು ಹೇಳ್ರಿ ಅಂತ ಕೇಳದಕ್ಕರ ಮಹಾತ್ಮರಂದರು, ಗುರುಗಳಂದರು, ಹೌದಪ್ಪ ನಿನ್ನ ಸಂಪತ್ತು ನಿನ್ನೊಟ್ಟಿಗೆ ಒಯ್ಲಕ್ಕೆ ಬರ್ತದ ಅಂತಂದರು. ಬಹಳ ಖುಷಿ ಅದ ಶ್ರೀಮಂತಗೆ, ಬಹಳ ಖುಷಿ ಆಯಿತು, ಆನಂದ ಆಯಿತು. ಗುರುಗಳ ಬೇಗ ಹೇಳ್ರಿ ಆ ಉಪಾಯ, ಬೇಗ ಹೇಳ್ರಿ ಆ ರಹಸ್ಯ ಅಂತ ಹೇಳಿದ್ರೆ, ಹೇಳ್ತೀನಿ, ನೀ ಶ್ರೀಮಂತದೆ ಅಂತ ಹೇಳಿದಲ್ಲ, ಎಲ್ಲಾದರೂ ಯಾವತ್ತಾದರೂ ಹೊರದೇಶಕ್ಕೆ ಹೋಗಿದ್ದೇನು? ಹೌದು ಗುರುಗಳೇ, ನನ್ನ ಮಗ ಅಮೇರಿಕಾದನ, ಹೋದ ವರ್ಷ ನಾನು ಅಮೇರಿಕಕ್ಕೆ ಹೋಗಿದ್ದೆ. ಅಮೇರಿಕಾದಲ್ಲಿ ತಿರುಗಾಡಬೇಕಾದ್ರೆ, ಖರ್ಚು ಮಾಡಬೇಕಾದ್ರೆ ಹೆಂಗೆ ಮಾಡಿದ್ರಿ? ಯಾಕಂದರೆ ಇಂಡಿಯನ್ ಕರೆನ್ಸಿ ಅಲ್ಲಿ ನಡೆಯಂಗಿಲ್ಲ, ಇಂಡಿಯನ್ ರುಪೀಸ್ ಅಲ್ಲಿ ನಡೆಯಂಗಿಲ್ಲ. ಭಾಳ ಸರಳ ರೀ ಗುರುಗಳ, ಏನಿಲ್ಲ, ರುಪೀಸನ್ನು ಡಾಲರಾಗಿ ಕನ್ವರ್ಟ್ ಮಾಡ್ಕೊಂಡೇನಿ. ರುಪೀಸನ್ನು ಡಾಲರಾಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಅಮೇರಿಕಲ್ಲಿ ತಿರುಗಿದೆ. ಅದೇ ರೀ ಯುರೋಪಕ್ಕೆ ಹೋದೆ, ಅಲ್ಲಿ ರುಪೀಸನ್ನು ಪೌಂಡಾಗಿ ಕನ್ವರ್ಟ್ ಮಾಡಿಕೊಂಡೆ, ಅಲ್ಲಿ ಎಲ್ಲ ತಿರುಗಾಡಿ ಬಂದೆ. ಹಾಂ, ಮಹಾತ್ಮರು ಹೇಳಿದ್ರು, ನೋಡಪ್ಪ, ಹೆಂಗೆ ಒಂದು ದೇಶದ ಕರೆನ್ಸಿ ಮತ್ತೊಂದು ದೇಶದಲ್ಲಿ ನಡೆಯಲ್ಲ, ಹೆಂಗೆ ಭಾರತದ ರುಪೀಸು ಅಮೇರಿಕಾದಲ್ಲಿ ನಡೆಯಂಗಿಲ್ಲಲ್ಲ, ಅದಕ್ಕೆ ಅಲ್ಲಿ ಹೆಂಗೆ ಡಾಲರ್ ಅಂತಾರಲ್ಲ, ಹಂಗೆ ಭೂಲೋಕದ ಸಂಪತ್ತು ಸ್ವರ್ಗದೋಕಲ ನಡೆಯಂಗಿಲ್ಲ. ಹೆಂಗೆ ಭಾರತದ ರುಪೀಸು ಅಲ್ಲಿ ಅಮೇರಿಕಾದಾಗ ಕನ್ವರ್ಟ್ ಆಗ್ತದಲ್ಲ ಡಾಲರಾಗಿ, ಹಂಗೆ ಭೂಲೋಕದ ಸಂಪತ್ತು ಸ್ವರ್ಗಲೋಕದಲ್ಲಿ ಕನ್ವರ್ಟ್ ಆಗ್ತದೆ ಪುಣ್ಯ ಅಂತ. ಅಲ್ಲಿ ಕರೆನ್ಸಿ ಹೆಸರು ಯಾವುದು? ಪುಣ್ಯ ಅಂತಕ್ಕಂಥ ಕರೆನ್ಸಿ. ಆ ರೀತಿಯಾಗಿ ನೀನು ಇಲ್ಲಿರ್ತಕ್ಕಂಥ ನಿನ್ನ ಸಂಪತ್ತು ಏನದಲ್ಲ ಪುಣ್ಯ ಆಗಿ ಕನ್ವರ್ಟ್ ಮಾಡ್ಕೋ. ಹೆಂಗೆ ರುಪೀಸ್ ಕನ್ವರ್ಟ್ ಮಾಡಿ ಡಾಲರ್ ಮಾಡಿಕೊಂಡು ಅಮೇರಿಕಾದ ತಿರುಗಾಡೋದಲ್ಲ, ಹಂಗೆ ನಿನ್ನ ಸಂಪತ್ತು ಪುಣ್ಯ ಆಗಿ ಕನ್ವರ್ಟ್ ಮಾಡ್ಕೋ. ದಾನ ಮಾಡು, ಧರ್ಮ ಮಾಡು, ಪರೋಪಕಾರ ಮಾಡು, ಅವಾಗ ಪುಣ್ಯ ಕನ್ವರ್ಟ್ ಆಗ್ತದೆ, ಪುಣ್ಯ ನಿನ್ನೊಟ್ಟಿಗೆ ಒಯ್ಲಕ್ಕೆ ಬರ್ತದ ಅಂತಕ್ಕಂಥದ್ದನ್ನು ಮಹಾತ್ಮರ ಮಾತನ್ನು ಕೇಳಿ ಭಾಳ ಸಂತೋಷ ಆಯ್ತು ಆತನಿಗೆ. ಆತ ತನ್ನಲ್ಲಿರ್ತಕ್ಕಂಥ ಸಂಪತ್ತನ್ನು ದಾನ ಧರ್ಮ ಮಾಡಿ ಮಠಗಳಿಗೆ, ಮಂದಿರಗಳಿಗೆ, ಸಂತರಿಗೆ, ಮಹಾತ್ಮರಿಗೆ ಕೊಟ್ಟು ಪುಣ್ಯವನ್ನು ಸ್ವೀಕಾರ ಮಾಡಿಕೊಂಡ. ಪುಣ್ಯ ತನ್ನೊಟ್ಟಿಗೆ ಸ್ವರ್ಗಗಳಿಗೆ ತೊಗೊಂಡು ಹೋದ ಅಂತ ಬರ್ತದೆ. ಅದಕ್ಕಾಗಿ ನನ್ನೊಟ್ಟಿಗೆ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪುಣ್ಯ. ಸತ್ತ ಮೇಲೆ ಈ ಶರೀರ ಮಣ್ಣು ಪಾಲಾಗ್ತದೆ, ಅಸ್ಥಿ ಗಂಗೆಯ ಪಾಲಾಗ್ತದೆ, ಮೈ ಮೇಲೆ ಬಟ್ಟೆ ಅಗಸನ ಪಾಲಾಗ್ತದೆ, ಜೀವ ಯಮನ ಪಾಲಾಗ್ತದೆ. ನನ್ನ ಆಸ್ತಿ ಬೆಳ್ಳಿ ಬಂಗಾರ ರೊಕ್ಕ ಹೊಲ ಮನಿ ಏನದಲ್ಲ ಅದೆಲ್ಲ ನಾನು ಕೂತು ಅಳ್ತಿರ್ತಾರಲ್ಲ, ನೀ ಹೋದಿ ನಂದು ಹೆಂಗಂತೆ ಅವ್ರ ಪಾಲಾಗ್ತದೆ. ಎಲ್ಲರೂ ಎಲ್ಲ ಪಾಲ ತೊಗೊಂಡು ಹೋಗ್ಬಿಟ್ರು, ನನ್ನ ಪಾಲೇನು ಉಳಿತು? ನನ್ನ ಪಾಲ ಯಾವುದು ಅಂತ ಕೇಳಿದ್ರೆ, ನಾನು ಮಾಡಿದಂಥ ದಾನವೇ ನನ್ನ ಪಾಲು ಉಳಿತದ, ನಾನು ಮಾಡಿದಂಥ ಭಗವಂತನ ಭಕ್ತಿ ನನ್ನ ಪಾಲು ಉಳಿತದ, ನಾನು ಮಾಡಿದಂಥ ಪರೋಪಕಾರವೇ ನನ್ನ ಪಾಲಿಗೆ ಬರ್ತದೆ, ಹೊರತಾಗಿ ಮತ್ತಾವುದು ನನ್ನ ಪಾಲು ಬರೋಂಗಿಲ್ಲ. ಅದಕ್ಕಾಗಿ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಅಂಥೇಳಿ ಯಾವ ರೀತಿ ಶ್ರೀಮನ್ ನಿಜಗುಣ ಶ್ರೀಗಳು ಹೇಳಿದ ಹಾಗೆ ನಾವು ಈ ಮನುಷ್ಯ ಜನ್ಮದಲ್ಲಿ ಬಂದು ಪುಣ್ಯವನ್ನು ಸಂಪಾದನೆ ಮಾಡಿ ಆ ಪುಣ್ಯರೂಪಿ ಕರೆನ್ಸಿಯನ್ನು ಸ್ವರ್ಗದಲ್ಲಿ ತಗೊಂಡು ಹೋಗ್ಲಿಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಸೇವಾ ಕರೆತೋ ಮೇವಾ ಮಿಲೇಗ, ಹಿಂದಿ ಒಳಗೆ ಒಂದು ಮಾತು ಬರ್ತದೆ, ಸೇವಾ ಮಾಡಿದೆವು ಅಂತ ಕೇಳಿದ್ರೆ ಮೇವಾ ಸಿಗ್ತದೆ. ಮತ್ತೊಬ್ಬರಿಗಾಗಿ ಒಂದಿಷ್ಟು ಶರೀರವನ್ನು ದುಡಿಸಿದೆವು ಅಂತ ಕೇಳಿದ್ರೆ ನಮಗೆ ನಾವೆಲ್ಲ ಅಂತೇವೆ ನೋಡಿ, ನಮ್ಮೆಲ್ಲರಿಗೂ ಏನು ಬೇಕಾಗ್ಯದ? ಲಾಭ ಬೇಕಾಗ್ಯದ, ಲಾಭ ಬೇಕಾಗ್ಯದ, ಲಾಭ ಬೇಕಾಗ್ಯದ ಅಂತ ಕೇಳಿದ್ರೆ ಒಂದಿಷ್ಟು ಲಾಭವನ್ನು ಉಲ್ಟಾ ಮಾಡಿ ನೋಡಿ ಏನಾಗ್ತದೆ? ಬಲ. ನಾವು ಮತ್ತೊಬ್ಬರಿಗೆ ಫಲ ಮಾಡಿದೆವು ಅಂತ ಕೇಳಿದ್ರೆ ನಮಗೆ ಲಾಭ ಆಗೇ ಆಗ್ತದೆ. ನಾವು ಮತ್ತೊಬ್ಬರ ಬಲವನ್ನು ಬಯಸಲಾರದೆ ಕೇವಲ ನಮಗೆ ಲಾಭ ಬಯಸಬೇಕು ಅಂದ್ರೆ ಅದು ಅಸಾಧ್ಯವಾದಂಥದ್ದು. ನಮಗೆ ಲಾಭ ಆಗಬೇಕು ಅಂತಂದರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು, ಮತ್ತೊಬ್ಬರಿಗೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಒಂದು ಪ್ರಸಂಗ, ಒಬ್ಬ ಬಡ ಹೆಣ್ಣು ಮಗಳು, ಬಹಳ ಬಡವಿ, ಆದರೆ ಮನದಲ್ಲಿ ಏನಾದರೂ ಒಂದಿಷ್ಟು ಯಾರಿಗರೇ ಏನಾರೇ ಒಂದಿಷ್ಟು ಸಹಾಯ ಮಾಡಬೇಕು, ಒಂದಿಷ್ಟು ಉಪಕಾರ ಮಾಡಬೇಕು ಅಂತಕ್ಕಂಥದ್ದು ಅವಳಲ್ಲಿ ಮನೋಅಭಿಲಾಷೆ. ಏನು ಮಾಡ್ತಿರಬೇಕು ಅಂತ ಕೇಳಿದ್ರೆ, ದಿನ ಒಂದು ಊರಿಂದ ಮತ್ತೊಂದು ಊರಿಗೆ ಕೆಲಸಕ್ಕಾಗಿ ಹೋಗ್ತಾ ಇದ್ಲು, ದಿನ ಬಸ್ಸಿನಲ್ಲಿ ಪ್ರಯಾಣವನ್ನು ಬಳಸ್ತಾ ಇದ್ಲು. ಅವಳ ಹತ್ರ ಕೊಡ್ಬೇಕಂದ್ರೆ ಯಾರಿಗಾರ ಏನಾರು ಕೊಡ್ಬೇಕಂದ್ರೆ ಹಣ ಇರಲಿಲ್ಲ, ಒಂದಿಷ್ಟು ಏನಾರೇ ಅನ್ನ ಕೊಡ್ಬೇಕಂದ್ರೆ ಅದನ್ನೂ ಇರಲಿಲ್ಲ, ಅವಳ ಹತ್ರ ಏನೂ ಇರಲಿಲ್ಲ. ಆದರೂ ಒಂದು ವಿಚಾರ ಮಾಡಿದ್ಲು, ನಾ ಏನಾದರೂ ಮಾಡಬೇಕು ಅಂಥೇಳಿ ಬಸ್ಸಿನೊಳಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ತಾನು ಕೂತಂಥ ಆಸನವನ್ನು
ಸ್ಥಳವನ್ನು ಬಿಟ್ಟು ಮತ್ತೊಬ್ಬರಿಗೆ ಯಾರಿಗೆ ವಯಸ್ಸಾಗ್ಯದಲ್ಲ, ಯಾರಿಗೆ ಒಂದಿಷ್ಟು ಅನಾರೋಗ್ಯ ಅದಲ್ಲ ಅವರಿಗೆ ಕೂಡಿಸ್ತಾ ಇದ್ಲು. ದಿನಂಪ್ರತಿ ನಡೀತಾ ಇತ್ತು. ಅದೇ ಬಸ್ಸಿನಲ್ಲಿ ದಿನಂಪ್ರತಿ ಒಬ್ಬ ಶಿಕ್ಷಕ ಪ್ರಯಾಣಿಸ್ತಿದ್ದ. ಆತ ಶಿಕ್ಷಕ ದಿನ ಮಕ್ಕಳಿಗೆ ಹೇಳ್ತಿದ್ದ, ಮತ್ತೊಬ್ಬರಿಗಾಗಿ ಸೇವಾ ಮಾಡಬೇಕು, ಮತ್ತೊಬ್ಬರಿಗಾಗಿ ಉಪಕಾರ ಮಾಡಬೇಕು ಅಂತ ಹೇಳಿ ದಿನ ಪಾಠವನ್ನು ಮಾಡ್ತಿದ್ದ, ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಿದ್ದ, ಹೇಳ್ತಿದ್ದ ಅಷ್ಟೇ. ಆದರೆ ಆತನೇ ಎದ್ದು ಮತ್ತೊಬ್ಬರಿಗೆ ಶೀಟ್ ಯಾವತ್ತೂ ಕೊಟ್ಟಿರಲಿಲ್ಲ. ಆದರೆ ಪ್ರತಿದಿನ ಈ ಮಹಿಳೆಯ ವರ್ತನೆಯನ್ನು ಆತ ನೋಡ್ತಿದ್ದ. ತಾನು ವಜ್ಜೆಯನ್ನು ಹೊತ್ತುಕೊಂಡು, ತಲೆಯಲ್ಲಿ ಗಂಟನ್ನು ಹೊತ್ತುಕೊಂಡು ಬಸ್ಸಿನಲ್ಲಿ ನಿಂತು ಪ್ರಯಾಣವನ್ನು ಮಾಡ್ತಿದ್ಲು. ಆದರೆ ಮತ್ತೊಬ್ಬರಿಗೆ ಏನಾರು ಉಪಕಾರ ಆಗಬೇಕು ಅಂಥೇಳಿ ಮತ್ತೊಬ್ಬರಿಗೆ ಸ್ಥಳವನ್ನು ಕೊಟ್ಟು ತಾನು ತೊಂದರೆಯಿಂದ ಪ್ರಯಾಣವನ್ನು ಮಾಡ್ತಾ ಇದ್ಲು. ಇದನ್ನು ಸುಮಾರು ವರ್ಷಗಳ ಕಾಲ ನೋಡ್ತಕ್ಕಂಥ ಶಿಕ್ಷಕನಿಗೆ ಒಂದಿಷ್ಟು ಮನಸ್ಸು ಪರಿವರ್ತನೆ ಆಯಿತು. ಆತನಿಗೆ ಬುದ್ಧಿ ಬಂತು. ನಾನು ಬರೇ ಮಕ್ಕಳಿಗೆ ಹೇಳ್ತಾ ಬಂದೆ, ನಾನು ಯಾವತ್ತೂ ಯಾರಿಗೆ ಸೇವಾ ಮಾಡಲಿಲ್ಲ, ಸಹಾಯ ಮಾಡಲಿಲ್ಲ ಅಂಥೇಳಿ ಆತನ ಕಣ್ಣು ತೆರಿತು. ಮುಂದೆ ಕೊನೆಗಾಲದಲ್ಲಿ ಆ ಬಡ ಹೆಣ್ಣು ಮಗಳು ಸಾವನ್ನಪ್ಪು ಕಾರಣಕ್ಕಾಗಿ ಮುಂದೆ ಅವಳ ಎಲ್ಲಿ ಹೋದ್ಲು ಅಂತ ಕೇಳಿದ್ರೆ ಸ್ವರ್ಗಲೋಕಕ್ಕೆ ಹೋದ್ಲು. ಅಲ್ಲಿ ಚಿತ್ರಗುಪ್ತರು ಇವಳ ಎಲ್ಲ ಲೆಕ್ಕವನ್ನು ತೆಗೆದು ನೋಡಿದಾರೆ. ಇವಳು ಜೀವನದಲ್ಲಿ ಯಾರಿಗೆ ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಈಕೆ ಸ್ವರ್ಗಕ್ಕೆ ಹೆಂಗೆ ಬಂದ್ಲು ಅಂತ ಲೆಕ್ಕ ಹಾಕಿದ್ರೆ ಆಕೆ ಏನು ಸೇವಾ ಮಾಡಿದ್ಲು ಅಂತ ಕೇಳಿದ್ರೆ, ತಾನು ತೊಂದರೆ ಅನುಭವಿಸಿ ಮತ್ತೊಬ್ಬರಿಗೆ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಲ್ಲ, ಈ ಒಂದು ಪುಣ್ಯ ಸಾಕಾಗಿತ್ತು, ಈ ಒಂದು ಸೇವೆ ಸಾಕಾಗಿತ್ತು ಅವಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ. ಅದಕ್ಕಾಗಿ ನಾವು ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಬೇಕು, ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಶಾಸ್ತ್ರದಲ್ಲಿ ಹರ ನಡಿಬಿಡಿ ಶಾಂತರೊಳಗಾಡು ಕರುಣವಿರಲಿ ಜೀವರಳು ನೀತಿವಿಧನಾಗು ನಿಂದಿಸಿ ನುಡಿಯದಿರು ಆರನು ಮನಸ್ಸಿಗೆ ಬಂದಂತೆ ನಡೆಯದಿರಿಯದಳು ಕುಂದು ಒಡೆಯದಿರು ಕಾಮಾದಿಗಳು ಜೈಸಂದು ಅಂಥೇಳಿ ಶ್ರೀಮನ್ ನಿಜಗುಣ ಶಿವಗಳ ಹೇಳಿದ ಹಾಗೆ ಮತ್ತೊಬ್ಬರಿಗೆ ತೊಂದರೆ ಆಗಲಾರ್ದಂಗೆ ನಮ್ಮ ಬದುಕು ಆತು ಅಂತಂದ್ರೆ ಸಾಕು, ಅಷ್ಟರಿಂದ ನಮ್ಮ ಜನ್ಮ ಸಾರ್ಥಕತೆ ಆಗ್ತದ ಅಂತಕ್ಕಂಥದ್ದು.